ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಚಪಾತಿ. ನಾವು ಒಂದೇ ಥರದ ಚಪಾತಿನ ತಿಂದು ಬೇಜಾರಾಗಿದ್ದರೆ ಈ ಥರದ ಒಂದು ಚಪಾತಿನ ಮಾಡ್ಕೊಂಡು ಒಂದು ಸಲ ತಿಂದು ನೋಡಿ ಸ್ನೇಹಿತರೆ. ಅದನ್ನು ಯಾವ ರೀತಿ ಮಾಡೋದಂತ ಹೇಳಿ ತಿಳಿಸ್ತೀನಿ ಬನ್ನಿ. ನಾನು ಒಂದು ಬೌಲ್ ತೊಗೊಂಡಿದ್ದೀನಿ. ಅದಕ್ಕೆ 2 ಆಲೂಗಡ್ಡೆಯನ್ನು ಚೆನ್ನಾಗಿ ಬೇಯಿಸ್ಕೊಂಡು ತುರಿದು ಹಾಕ್ಕೊಂಡಿದ್ದೀನಿ. 2 ಕಪ್ ಮೈದಾನ ತೊಗೊಂಡಿದ್ದೀನಿ. ಹಾಗೆ ಅದಕ್ಕೆ 1 ಸ್ಪೂನ್ ಜೀರಿಗೆ ಮತ್ತು ಸ್ವಲ್ಪ ಉಪ್ಪು, 1 ಸ್ಪೂನು ಚಿಲ್ಲಿ ಫ್ಲೇಕ್ಸು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ಎಲ್ಲನೂ ಚೆನ್ನಾಗಿ ಬೆರೆಸ್ಕೊಳ್ಬೇಕು. ಚೆನ್ನಾಗಿ ಬೆರೆಸಿದ ಮೇಲೆ ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ತಾ ಹೋಗಬೇಕು ಸ್ನೇಹಿತರೆ. ಜಾಸ್ತಿ ನೀರನ್ನು ಹಾಕ್ಕೊಳ್ಬಾರ್ದು. ಇದಕ್ಕೆ ನಾವು ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಕಲಿಸ್ತಾನೆ ಹೋಗಬೇಕು. ನೋಡಿ, ನಾನು ಕಲಿಸ್ಕೊಳ್ತಾ ಇದ್ದೀನಿ ಇದನ್ನು. ಇವಾಗ ನಾವು ದಿನ ಒಂದೇ ಥರದ ಚಪಾತಿನ ತಿಂದು ಸ್ವಲ್ಪ ಬೇಜಾರಾಗಿರುತ್ತಲ್ವ, ಆ ಟೈಮಲ್ಲಿ ಈ ಥರ ಚಪಾತಿನ ಮಾಡಿಕೊಂಡು ತಿಂದಾಗ ಸ್ವಲ್ಪ ವೆರೈಟಿ ಅನಿಸುತ್ತೆ ನಮಗೂ ಕೂಡ. ಯಾಕಂದರೆ ಇದನ್ನು ದಿನ ತಿನ್ನೋಕ್ಕಂತೂ ಆಗಲ್ವಲ್ಲ. ಯಾವತ್ತೋ ಒಂದು ದಿನ ನಾವೇನಾದರೂ ಸ್ಪೆಷಲಾಗಿ ಏನಾದರೂ ಮಾಡ್ಕೋಬೇಕು ಅಂದಾಗ ಈ ಥರದ್ದೊಂದು ಮಾಡ್ಕೊಂಡು ತಿನ್ಬೋದು ಸ್ನೇಹಿತರೆ. ಇವಾಗ ನಾನು ಹಿಟ್ಟನ್ನು 10ರಿಂದ 15 ನಿಮಿಷ ಹಾಗೆ ನೆನೆಸೋಕ್ಕೆ ಬಿಟ್ಟಿದ್ದೆ. ಇವಾಗ ನೋಡಿ, ನಾನು ಸ್ವಲ್ಪ ಹಿಟ್ಟನ್ನು ತಗೊಂಡು ಚಪಾತಿನ ಲಟ್ಟಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ತೆಳ್ಳಗೆ ಲಟ್ಟಿಸ್ಕೊಳ್ಬೇಕು ಸ್ನೇಹಿತರೆ, ಯಾಕಂದ್ರೆ ಆಮೇಲೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ನೋಡಿ, ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ. ನೋಡೋಕೆ ಕೂಡ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇನ್ನು ತಿನ್ನುವಾಗ ಇನ್ನೂ ರುಚಿಯಾಗಿರುತ್ತೆ. ನೋಡಿ, ನಾನು ತವ ಬಿಸಿಯಾಗಿತ್ತು, ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಚಪಾತಿನ ಹಾಕಿದ್ದೀನಿ ಅದರ ಮೇಲೆ. ಇವಾಗ ತಿರುವು ಹಾಕ್ಕೊಂಡಿದ್ದೀನಿ ನೋಡಿ. ಪನ್ನೀರ್ ಮಾಡಿದಾಗ, ಮಶ್ರೂಮ್ ಕರಿ ಮಾಡಿದಾಗ, ಹಾಗೆ ಚಿಕನ್ ಕರಿಗಳು ಮತ್ತು ಮಟನ್ಸ್ ಈ ಥರ ಮಾಡಿದಾಗ ಈ ಥರ ಚಪಾತಿನ ಮಾಡ್ಕೊಳ್ಬೇಕು ಸ್ನೇಹಿತರೆ. ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಕೂಡ. ನಾನು ಈ ಚಪಾತಿ ಮೇಲೆ ಹಸಿ ಬಟಾಣಿ ಮೆಂತ್ಯ ಸೊಪ್ಪಿನ ಕರಿ ಮಾಡ್ಕೊಂಡಿದ್ದೆ ಸ್ನೇಹಿತರೆ. ತುಂಬಾ ರುಚಿಯಾಗಿತ್ತು. ನೋಡಿ, ಮತ್ತೊಂದು ಚಪಾತಿನ ಕೂಡ ಮಾಡ್ಕೊಳ್ತಿದ್ದೀನಿ ನಾನು. ನನ್ನ ಮಕ್ಕಳಿಗೆ ಇದು ಅಂತೂ ತುಂಬಾ ಇಷ್ಟ ಆಗುತ್ತೆ. ಅವಾಗವಾಗ ಮಾಡ್ತಾನೆ ಇರ್ತೀನಿ. ಏನಾದರೂ ನಾನ್ ವೆಜ್ ಇದ್ದಾಗ, ಆ ಥರ ಪನ್ನೀರ್ ಇದ್ದಾಗ, ಮಶ್ರೂಮ್ ಇದ್ದಾಗ ಈ ಥರ ಚಪಾತಿನ ಮಾಡ್ಕೊಳ್ತೀವಿ. ತುಂಬಾ ರುಚಿಯಾಗಿರುತ್ತೆ. ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಿದ್ದೀರೋ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಸ್ನೇಹಿತರೆ. ನೀವು ನಿಮ್ಮ ಮನೇಲಿ ಮಾಡಿ ಯಾವ ಥರ ಬಂದಿತ್ತು ಅಂಥೇಳಿ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ತುಂಬಾ ಸ್ಮೂತಾಗಿರುತ್ತೆ ಸ್ನೇಹಿತರೆ. ತಿನ್ನೋಕ್ಕೆ ಕೂಡ ಹೌದಪ್ಪ ಜಿಗಿ ಇದೆ ಅನ್ನೋ ಥರ ಏನಿರಲ್ಲ ಸ್ನೇಹಿತರೆ. ತುಂಬಾ ಚೆನ್ನಾಗಿರುತ್ತೆ.